ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ತುಮಕೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತ್ಯುತ್ಸವ, ಗುರುವಂದನಾ ಸಮಾರಂಭದಲ್ಲಿ ರಾಷ್ಟ್ರಪತಿ ಭಾಗಿ. ಮಿಷನ್ ಅಮೃತ ಸರೋವರ ಯೋಜನೆ, ಕರ್ನಾಟಕದಲ್ಲಿ 4056 ಜಲಮೂಲಗಳ ಪುನರುಜ್ಜೀವನ. ರಾಷ್ಟ್ರೀಯ ಜನಗಣತಿ, ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಮನವಿ. ಶಿಕ್ಷಣವೇ ವಿಕಾಸದ ಅಡಿಪಾಯವಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತ್ಯುತ್ಸವ ಹಾಗೂ ಗುರುವಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶ್ರೀ ಸಿದ್ಧಗಂಗಾ ಮಠ ಅನ್ನಗಂಗಾ, ಕರುಣಾಗಂಗಾ ಮತ್ತು ಶಿಕ್ಷಣಗಂಗಾ ಎಂಬ ಪರಂಪರೆಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿದೆ ಎಂದು ರಾಷ್ಟ್ರಪತಿ ಶ್ಲಾಘಿಸಿದರು. ये आध्यात्मिक संस्था प्रभु बसवन्ना के आदर्श पर चल रही है. भेदभाव रहित समाज व्यवस्था तथा सबकी भागीदारी के आधार पर कार्य करने की लोकतांत्रिक पद्धति का उदाहरण सदियों पहले प्रभु बसवन्ना ने प्रस्तुत किया था. ರಾಜ್ಯ ಸರ್ಕಾರ ಬೆಂಗಳೂರಿನ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಸಂಸ್ಥೆ ನಿಮಾನ್ಸ್ ಸಹಯೋಗದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಡಿಜಿಟಲ್ ಕರಡು ನೀತಿಯನ್ನು ಸಿದ್ಧಪಡಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಡಿಡಿಇ ಹಾಸ್ಪಿಟಲ್ -HFWS@karnataka.gov.in ಗೆ ಪಾಲಕರು, ಶಿಕ್ಷಕರು, ಮನೋ ಆರೋಗ್ಯ ತಜ್ಞರು ತಮ್ಮ ಸಲಹೆಗಳನ್ನು ಇಮೇಲ್ ಮಾಡಬಹುದು. ಸಚಿವ ದಿನೇಶ್ ಗುಂಡೂರಾವ್ ಮಕ್ಕಳ ಡಿಜಿಟಲ್ ಆರೋಗ್ಯದ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ರೆವಲ್ಯೂಷನ್ ಆದ ನಂತರ ಬಹಳ ದೊಡ್ಡ ಬದಲಾವಣೆ ಆಗೋಗಿದೆ. ಇದರ ಏನ್ ಇಂಪ್ಯಾಕ್ಟ್ ಅಂತ ಅಸೆಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಈಗಾಗಲೇ 20-30 ವರ್ಷದಿಂದ ಬಂದ್ಬಿಟ್ಟಿದೆ. ಈಗ ಮಕ್ಕಳ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ, ಅವರ ಒಂದು ಮಾನಸಿಕ ಬೆಳವಣಿಗೆ, ಅವರ ಒಂದು ಮೆದುಳಿನ ಬೆಳವಣಿಗೆ, ಅವರ ಏನು ಕಾಗ್ನಿಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದರ ಮೇಲೆ ದುಷ್ಪರಿಣಾಮ ಆಗ್ತಾ ಇರುವಂತದ್ದು ಮತ್ತು ಸಂಬಂಧಗಳಲ್ಲಿ ಬಾಂಧವ್ಯ ಅದು ಕೂಡ ಸಡಿಲ ಆಗ್ತಾ ಇರುವಂತದ್ದು. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಗೈಡ್ ಲೈನ್ಸ್ ಅನ್ನ ಶಿಕ್ಷಕರಿಗೆ ನೀಡತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಮತ್ತು ಅದೇ ರೀತಿಯಾಗಿ ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ನೀಡತಕ್ಕಂಥದ್ದಕ್ಕೆ ನಮ್ಮ ಈ ಒಂದು ಪಾಲಿಸಿಯಲ್ಲಿದೆ. ಕೇಂದ್ರ ಪುರಸ್ಕೃತ ಮಿಷನ್ ಅಮೃತ ಸರೋವರ ಯೋಜನೆ ಅಡಿ ಕರ್ನಾಟಕದಲ್ಲಿ ಕಳೆದ 2025 ಜುಲೈ ಅಂತ್ಯಕ್ಕೆ ಜಲಮೂಲ ಪುನರುಜ್ಜೀವನದ 4056 ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಮನ್ ಕಿ ಬಾತ್ನ 132ನೇ ಆವೃತ್ತಿಯಲ್ಲಿ ಮಿಷನ್ ಅಮೃತ ಸರೋವರ ಯೋಜನೆ ಕುರಿತು ವಿಶೇಷವಾಗಿ ಉಲ್ಲೇಖಿಸಿ ಸಮುದಾಯದ ಸಹಭಾಗಿತ್ವವನ್ನು ಶ್ಲಾಘಿಸಿದರು. देश के कई हिस्सों में गर्मियों की शुरुआत हो चुकी है, यानी ये समय जल संरक्षण के अपने संकल्प को फिर से दोहराने का है. पिछले 11 वर्षों में जल संचय अभियान ने लोगों को बहुत जागरूक बनाया है. इस अभियान के तहत देश भर में करीब 50 लाख आर्टिफिशियल वाटर हार्वेस्टिंग स्ट्रक्चर बनाए गए हैं. मुझे देखकर अच्छा लगता है कि अब जल संकट से निपटने के लिए गांव-गांव में सामुदायिक स्तर पर प्रयास होने लगे हैं. ಬೆಳಗಾವಿ ಜಿಲ್ಲೆ ಹಾಗೂ ತಾಲೂಕಿನ ಬೋಡಕ್ಯಾನಟ್ಟಿ ಗ್ರಾಮದ ಕೃಷಿಕ ಶಿವಲಿಂಗ ಸಾತಪ್ಪ ಹುದ್ದಾರ್ ತಮ್ಮ 4 ಎಕರೆ ಜಮೀನಿನಲ್ಲಿ 1 ಎಕರೆಯಷ್ಟು ಕೆರೆ ನಿರ್ಮಿಸಿ ಮೀನು ಸಾಕಾಣಿಕೆ ಕೈಗೊಂಡು ಗಣನೀಯ ಸಾಧನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಶಿವಲಿಂಗ ಹುದ್ದಾರ್ ಅವರ ಯಶೋಗಾಥೆಯನ್ನು ಶ್ಲಾಘಿಸಿದರು. ಯುವ ಕೃಷಿಕ ರಾಜು ಶಿವಲಿಂಗ ಹುದ್ದಾರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಾನು ಬೋಡ್ಕೆನಟ್ಟಿ ಊರಲ್ಲಿ ಮೀನುಗಾರಿಕೆ ಸಾಗಾಣಿಕೆ ಮಾಡ್ತಾ ಇದ್ದೀನಿ. 1 ಎಕರ್ನಲ್ಲಿ 4 ಕೃಷಿ ಹೊಂಡ ಮಾಡಿದ್ದೀನಿ. 4 ಕೃಷಿ ಹೊಂಡದಲ್ಲಿ ಟೋಟಲ್ ನಾನು 15,000 ಮರಿಗಳನ್ನ ಬಿಟ್ಟಿದ್ದೀನಿ. ಮರಲ್ ಅಂತ ಹೇಳಿ ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಮರಲ್ ಅಂದ್ರೆ ಕನ್ನಡದಲ್ಲಿ ಕುಚ್ಚಿ ಮೀನು ಅಂತಾರೆ. ಮರಿಗಳನ್ನ ತರೋದು ಆಂಧ್ರದಿಂದ. ಫಸ್ಟ್ ಕೃಷಿ ಹೊಂಡ ನಾವು ಅದನ್ನೆಲ್ಲ ನಾವು ಸ್ಯಾನಿಟೈಸರ್ ಮಾಡ್ಕೊಂಡಿರ್ತೀವಿ. ಅಗ್ರಿಕಲ್ಚರ್ ಚುನ್ನ ಅಂತ ಹೇಳಿ ಅದನ್ನೆಲ್ಲ ಹಾಕಿಬಿಟ್ಟು ಫಸ್ಟ್ ನೀರನ್ನ ಮೇಂಟೈನ್ ಮಾಡಿರ್ತೀವಿ. ನಂತರ ಮರಿ ತಂದ ಕಿಸಿಂದ ಅದರಲ್ಲಿ ಬಿಡ್ತೀವಿ. ಇವಾಗ ಒಂದು 5 ಇಂಚದ ಮರಿ ತಂದು ಬಿಟ್ಟು ಅದು ಮಿನಿಮಮ್ 7 to 8 ಮಂತ್ ಅಲ್ಲಿ 1 kg ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದು ನನಗೆ ಸಕ್ಸಸ್ ಅಂತೂ ನಾನು ಕಂಡಿದ್ದೀನಿ.
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಬಾರಿ 8ನೇ ರಾಷ್ಟ್ರೀಯ ಜನಗಣತಿ ಆರಂಭವಾಗಿದೆ. ಜನಗಣತಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡು ದೇಶದ ನೀತಿ ನಿರೂಪಣೆಗೆ ಸಹಕರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಡಿನ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಜನರು ತಮ್ಮ ಸ್ವಯಂ ಮಾಹಿತಿಯನ್ನು ಆನ್ಲೈನ್ ವೇದಿಕೆ se.census.gov.in ನಲ್ಲಿ ಭರ್ತಿ ಮಾಡಬಹುದು ಎಂದು ತಿಳಿಸಿದ್ದಾರೆ. ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಂಪನ್ಮೂಲದ ಸಮರ್ಪಕ ಹಂಚಿಕೆಗೆ ದಾರಿ ತೋರುತ್ತದೆ. ಜನಗಣತಿ 2027ರ ಅಂಗವಾಗಿ ನಾವು ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದ್ದೇವೆ. 2026 ಏಪ್ರಿಲ್ 1ರಿಂದ 15ರವರೆಗೆ ಪ್ರತಿ ಕುಟುಂಬವು ತಮ್ಮ ಮಾಹಿತಿಯನ್ನು se.census.gov.in ಆನ್ಲೈನ್ನಲ್ಲಿ ಭರ್ತಿ ಮಾಡಬಹುದು. ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಇದು ಕೇವಲ ಕರ್ತವ್ಯವಲ್ಲ, ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ. ಸಂಕಷ್ಟದಲ್ಲಿ ಪೊಲೀಸ್ ಠಾಣೆಗೆ ಸಹಾಯ, ಸಹಕಾರ ಹಾಗೂ ರಕ್ಷಣೆ ಕೋರಿ ಆಗಮಿಸುವ ಶ್ರೀಸಾಮಾನ್ಯರ ಅವಶ್ಯಕತೆಗೆ ಸ್ಪಂದಿಸುವುದು ಪೊಲೀಸರ ಕರ್ತವ್ಯ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂಐ ಪಠಾಣ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕವಾಯತು ಮೈದಾನದಲ್ಲಿ ಆಯೋಜಿಸಿದ್ದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದರು. ಇಂದಿನ ದಿನಗಳಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ನೇಮಕಾತಿ ಹೊಂದಿರುವ ಯುವ ಉತ್ಸಾಹಿ ಪೊಲೀಸ್ ಸಿಬ್ಬಂದಿ ವಿದ್ಯಾವಂತರಾಗಿದ್ದು ಸಾಕಷ್ಟು ಕಾನೂನು ಪಾಲನೆ ವಿಷಯಗಳನ್ನು ಅರಿತಿರುತ್ತಾರೆ. ಮುಖ್ಯವಾಗಿ ಕಾನೂನು ಪಾಲನೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಸಂರಕ್ಷಣೆ, ನಿತ್ಯ ಜನಜೀವನದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವುದು ಹಾಗೂ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಕಚೇರಿಗೆ ಬಂದಾಗ ಅವರ ಸಮಸ್ಯೆಗಳಿಗೆ ತಾಳ್ಮೆಯಿಂದ ವಿಚಾರಿಸಿ ಸ್ಪಂದಿಸಬೇಕೆಂದು ಕೋರುತ್ತೇನೆ. ಜೈನ ಧರ್ಮದ ಕೊನೆಯ ತೀರ್ಥಂಕರ ಭಗವಾನ್ ಶ್ರೀ ಮಹಾವೀರ ಜಯಂತಿಯನ್ನು ನಾಡಿನಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸಮಾಚಾರ ದರ್ಶನಕ್ಕಾಗಿ ಹಿರಿಯ ಚಿಂತಕ ಹಾಸನದ ಜಿಬಿ ಹರೀಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಸರ್ವೋದಯ ತೀರ್ಥ ಅನ್ನುವುದು ಜೈನ ಗ್ರಂಥಗಳಲ್ಲಿ ಬರುತ್ತೆ. ಅದು ಭಗವಾನ್ ಮಹಾವೀರರು ಜಗತ್ತಿಗೆ ಉಪದೇಶ ಮಾಡಿರುವಂತದ್ದು. ಬೇರೆ ಬೇರೆ ತತ್ವಗಳು ಜೈನರಲ್ಲಿ ಇತ್ತು, ಆದ್ರೆ ಅದಕ್ಕೆ ಅಹಿಂಸೆ ಎನ್ನುವ ಮಹಾವ್ರತವನ್ನ ಸೇರಿಸಿದವರು ಭಗವಾನ್ ಮಹಾವೀರರು. ಅದಕ್ಕೆ ಈಗಲೂ ಜೈನ ಪರಂಪರೆಯಲ್ಲಿ ಬೆಳಗ್ಗೆ ಪ್ರಾತಃಸ್ಮರಣೆ ಮಾಡುವಾಗ ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋಗಣಿ, ಮಂಗಲಂ ಕುಂದಕುಂದಾದ್ಯೋ, ಜೈನ ಧರ್ಮೋಸ್ತು ಮಂಗಲಂ ಅಂತ ಹೇಳುವಾಗ ಬರುವ ಮಂಗಲಂ ಭಗವಾನ್ ವೀರೋ ಅಂತ ಹೇಳಿದ್ರೆ ಈ ಮಹಾವೀರರನ್ನ ಕರೆದಿರೋದು. ಅಂತ ಮಹಾವೀರರ ಜೀವನ ಎಂದಿಗೂ ಪ್ರಸ್ತುತ. ಅವರು ಕರ್ನಾಟಕದ ಭೂಮಿಯನ್ನು ಹರಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆ ಅಧೀನದ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಧಾರವಾಡದ ಹಿರಿಯ ನ್ಯಾಯವಾದಿ ಗೀತಾ ಮಲ್ಲಿಕಾರ್ಜುನ್ ಥಾಮ್ಶಿ ನಾಮನಿರ್ದೇಶಿತರಾಗಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಸದಸ್ಯಳಾಗಿ ಈ ಆಯೋಗದ ಅಡಿಯಲ್ಲಿ ಬರುವಂತಹ ಎಲ್ಲ ಜನರ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮೇಲ್ವಿಚಾರಣೆ ಮಾಡಿ ಪರಿಹಾರ ಒದಗಿಸುತ್ತೇವೆ. ನಿರ್ದಿಷ್ಟ ದೂರುಗಳು ಇದ್ದಲ್ಲಿ ವಿಚಾರಣೆ ಮಾಡುತ್ತೇವೆ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಶಿಫಾರಸನ್ನು ಮಾಡುತ್ತೇವೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಮಾಡುವುದು ನನ್ನ ಗುರಿ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.